ದೇವರ ಬಳಿ ಹರಕೆಯನ್ನು ಹೊತ್ತು ಅದನ್ನು ಮರೆತುದರಿಂದ ಸಂಕಲ್ಪಿಸಿ ಪೂರ್ಣಗೊಳಿಸಲಾಗದ ಕಾರ್ಯಗಳಿಂದ ಉಂಟಾಗುವ ಪಾಪವು ಈ ಅಜ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ದೂರ ಆಗುತ್ತದೆ. ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಅಜ ಏಕಾದಶಿ ವ್ರತ ಕಥೆಯನ್ನು ಕೇಳೋಣ. ಮೊದಲಿಗೆ ಗಣಪತಿಯನ್ನು ಸ್ಮರಿಸೋಣ. ಓಂ ಗಂ ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಒಮ್ಮೆ ರಾಜ್ಯವನ್ನು ಕಳೆದುಕೊಂಡ ಪಾಂಡವರು ದ್ರೌಪದಿಯೊಂದಿಗೆ ಕಾಡಿನಲ್ಲಿ ವಾಸಿಸುತ್ತಿದ್ದರು. ಹೀಗಿರಲು ಯುಧಿಷ್ಠಿರನು ತನ್ನ ದ್ಯುತವಾಡುವ ಕೆಟ್ಟ ಚಟದಿಂದ ತನ್ನನ್ನು ನಂಬಿದ ಪತ್ನಿಯರನ್ನು, ತನ್ನ ಒಡಹುಟ್ಟಿದ ತಮ್ಮಂದಿರನ್ನು ಮತ್ತವರ ಸಂಸಾರಗಳನ್ನು ಕಷ್ಟದ ಸುಳಿಗೆ ದೂಡಿಬಿಟ್ಟನೆಂದು ದುಃಖಿಸುತ್ತಾ ಚಿಂತಾಕ್ರಾಂತನಾಗಿರಲು ಅಲ್ಲಿಗೆ ಭಾಗವತೋತ್ತಮರಾದ ನಾರದರು ಭಗವಂತ ಶ್ರೀಕೃಷ್ಣನೊಂದಿಗೆ ಆಗಮಿಸಿದರು. ಅವರನ್ನು ಕಂಡ ಯುಧಿಷ್ಠಿರನು ಒಡನೆಯೇ ಗುರುವರ್ಯ ಗೋವಿಂದ ಎಂದು ಓಡಿ ಬಂದವನೇ ನಾರದ ಪಾದಕ್ಕೆರಗಿ ಶ್ರೀ ಕೃಷ್ಣನನ್ನು ತಬ್ಬಿಕೊಂಡನು. ಅವನ ಕಣ್ಗಳಿಂದ ಹರಿದ ಬಿಂದುಗಳು ಭಗವಂತನ ಪಾದ ಸ್ಪರ್ಶಿಸಿದವು. ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದ ದ್ರೌಪದಿಯು ಮತ್ತಿತರ ಪಾಂಡವರು ಭಗವಂತ ಶ್ರೀಕೃಷ್ಣ ನಾರದರ ಆಗಮನದ ಅರಿವಾಗಿ ಸಂತಸಗೊಂಡು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದರು. ನಕುಲ ಸಹದೇವರು ನಾರದ ಕೃಷ್ಣರಿಗೆ ಅರ್ಘ್ಯ ಪಾದ್ಯಾದಿಗಳನ್ನು ಕೊಟ್ಟರೆ ಅರ್ಜುನನು ಉಚಿತ ಸ್ಥಳದಲ್ಲಿ ದುರ್ಭಾಸನವನ್ನು ಹಾಸಿದನು. ಅಲ್ಲಿಗೆ ಭೀಮಸೇನರು ಹಣ್ಣು ಹಂಪಲುಗಳನ್ನು ತಂದಿರಿಸಿ ಯುಧಿಷ್ಠಿರನು ನಾರದ ಕೃಷ್ಣರನ್ನು ಕರೆದು ಕುಳ್ಳಿರಿಸಿ ಪಾನಕ ಫಲಹಾರಾದಿಗಳನ್ನು ನೀಡಿ ಚಾಮರದಿಂದ ಸತ್ಕರಿಸಿದನು. ಹೀಗೆ ಪಾಂಡವರ ಸೇವೆಯಿಂದ ತೃಪ್ತರಾದ ನಾರದ ಕೃಷ್ಣರು ಯುಧಿಷ್ಠಿರನ ಮುಖವನ್ನು ಗಮನಿಸಿ, ಧರ್ಮಜ, ಏನಿಷ್ಟು ಚಿಂತಾಕ್ರಾಂತನಾಗಿರುವೆ? ಅದಾವ ದುಃಖವು ನಿನ್ನನ್ನು ಬಾಧಿಸುತ್ತಿದೆ ಎಂದು ಪ್ರಶ್ನಿಸಿದ. ಯುಧಿಷ್ಠಿರನು ದುಃಖ ಭಾವದಿಂದ, ಗೋವಿಂದ, ನಿನಗೆ ತಿಳಿಯದ್ದೇನಿದೆ? ನನ್ನ ಕೆಲವು ಆತುರದ ನಿರ್ಧಾರಗಳಿಂದ, ದುಷ್ಟದ್ಯೂತ ಚಟದ ಫಲದಿಂದಾಗಿ ನನ್ನ ಪತ್ನಿಯರು, ಸಹೋದರರು ಮತ್ತವರ ಪರಿವಾರದವರು ಕಷ್ಟಪಡುತ್ತಲಿದ್ದಾರೆ. ಸುಖ ನೆಮ್ಮದಿಯಿಂದಿದ್ದವರನ್ನು ಸಂಪದ್ಭ್ರಷ್ಟರನ್ನಾಗಿ, ರಾಜ್ಯಭ್ರಷ್ಟರನ್ನಾಗಿ ಮಾಡಲು ನನ್ನ ಕೆಟ್ಟ ಚಟವೇ ಕಾರಣವಾಯಿತು. ಇದರ ನೋವು ನನ್ನನ್ನು ಬಿಡದೆ ಬಾಧಿಸುತ್ತಿದೆ. ಇದರಿಂದ ದೂರವಾಗುವ ಮಾರ್ಗವೊಂದನ್ನು ತಾವು ಸೂಚಿಸಬೇಕು ಎಂದು ಕೇಳಿದನು. ಅದಕ್ಕೆ ಶ್ರೀಕೃಷ್ಣರು ನಾರದರನ್ನು ಕುರಿತು, ಮುನಿಶ್ರೇಷ್ಠರೇ, ಭಾಗವತೋತ್ತಮರಾದ ತಾವು ಇದಕ್ಕೊಂದು ಮಾರ್ಗವನ್ನು ಸೂಚಿಸಿ. ಯಾವ ವ್ರತವನ್ನು ಆಚರಿಸುವುದರಿಂದ ಕಳೆದುಕೊಂಡ ಸ್ಥಾನಮಾನಗಳು ಪುನಃ ದೊರೆಯುವುದೋ, ಯಾವ ವ್ರತವನ್ನು ಆಚರಿಸುವುದರಿಂದ ಮನದ ದುಃಖ ದುಗುಡ ದುಮ್ಮಾನಗಳು ದೂರವಾಗುವವೋ ಅಂತಹ ವ್ರತಶ್ರೇಷ್ಠವನ್ನು ತಿಳಿಸಿ ಎಂದು ಪ್ರಾರ್ಥಿಸಿಕೊಂಡರು. ಅದಕ್ಕೆ ನಾರದರು, ವಾಸುದೇವ, ಯಾವ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ಅನುಗ್ರಹ ದೊರೆಯುವುದೋ, ಯಾವ ವ್ರತವನ್ನು ಆಚರಿಸುವುದರಿಂದ ಕಳೆದುಕೊಂಡ ಸ್ಥಾನಮಾನಗಳು ಪುನಃ ದೊರೆಯುವುದೋ, ಯಾವ ವ್ರತವನ್ನು ಆಚರಿಸುವುದರಿಂದ ದುಃಖ ದುಗುಡ ದುಮ್ಮಾನಗಳು ದೂರವಾಗುವುದೋ, ಯಾವ ವ್ರತವು ಸ್ವಯಂ ದೇವಾನುದೇವತೆಗಳಿಂದಲೂ ಆಚರಿಸಲ್ಪಡುವುದೋ ಅಂತಹ ವ್ರತಶ್ರೇಷ್ಠವೆಂದರೆ
ಅದು ಅಜ ಏಕಾದಶಿ ವ್ರತ. ಅಮಾವಾಸ್ಯಾಂತ ಮಾಸಾನುಸಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅಜ ಏಕಾದಶಿ ಎಂದು ಕರೆಯುತ್ತಾರೆ. ಅಜ ಎಂದರೆ ಸಂಚಲನೆ, ಬೆಳಕಿನ ಕಿರಣ ಎಂದರ್ಥ. ಈ ಏಕಾದಶಿಯನ್ನು ಆಚರಿಸುವುದರಿಂದ ಕತ್ತಲೆ ಕವಿದ ಬಾಳಿಗೆ ಬೆಳಕು ದೊರೆಯುವುದಲ್ಲದೆ ಭವಸಾಗರವನ್ನು ದಾಟಲು ಪ್ರೇರಣ ಸಂಚಲನ ಶಕ್ತಿ ದೊರೆಯುತ್ತದೆ. ಅದು ಈ ಅಜ ಏಕಾದಶಿ ವ್ರತಕ್ಕಿರುವ ಮಹಿಮೆಯಾಗಿದೆ ಎಂದು ಹೇಳಿದರು. ಅದಕ್ಕೆ ಯುಧಿಷ್ಠಿರನನ್ನು ಗುರು ನಾರದರೆ ದಯಮಾಡಿ ಈ ವ್ರತದ ವೃತ್ತಾಂತವನ್ನು ಮತ್ತದರ ಆಚರಣ ವಿಧಾನವನ್ನು ತಿಳಿಸಿ ನಮ್ಮನ್ನು ಕೃತಾರ್ಥರನ್ನಾಗಿಸಿ ಎಂದು ಪ್ರಾರ್ಥಿಸಿದನು. ಅದಕ್ಕೆ ನಾರದರು, ಎಲೆ ಮಹಾನುಭಾವರುಗಳೇ, ಗಮನವಿಟ್ಟು ಕೇಳಿ. ಹಿಂದೆ ತ್ರೇತಾಯುಗದಲ್ಲಿ ಸೂರ್ಯವಂಶದ ರಾಜ ತ್ರಿಶಂಕು ಮತ್ತವನ ಪತ್ನಿ ಸತ್ಯವ್ರತೆಯ ಮಗನಾಗಿ ಜನಿಸಿದ ಹರಿಶ್ಚಂದ್ರನು ತನ್ನ ಪತ್ನಿಯಾದ ಶೈವ್ಯ ತಾರಾಮತಿಯರು ತಮಗೆ ಬಹುಕಾಲದಿಂದಲೂ ಮಕ್ಕಳಿರಲಿಲ್ಲವೆಂದು ದುಃಖಿಸುತ್ತಿದ್ದರು. ಹೀಗಿರಲು ಹರಿಶ್ಚಂದ್ರನು ಒಂದು ದಿನ ವರುಣದೇವನನ್ನು ಕುರಿತು ಪ್ರಾರ್ಥಿಸಿದಾಗ ವರುಣದೇವರು ಪ್ರತ್ಯಕ್ಷರಾಗಿ ಹರಿಶ್ಚಂದ್ರನನ್ನು ಕುರಿತು, ರಾಜ, ನಿನಗೆ ಜನಿಸಿದ ಸಂತಾನವನ್ನು ನನಗೆ ಅರ್ಪಿಸುವುದಾದರೆ ನಾನು ನಿನಗೆ ಸಂತಾನವನ್ನು ಕರುಣಿಸುತ್ತೇನೆ ಎನ್ನಲು ಹರಿಶ್ಚಂದ್ರ ವರುಣದೇವರ ಷರತ್ತಿಗೆ ಒಪ್ಪಿದನು. ಹೀಗೆ ವರುಣದೇವರ ಷರತ್ತಿಗೆ ಒಪ್ಪಿದ ಹರಿಶ್ಚಂದ್ರ ತಾರಾಮತಿ ದಂಪತಿಗಳಿಗೆ ಪುತ್ರ ಸಂತಾನವಾಯಿತು. ಮಗು ಹುಟ್ಟಿದ ಕೆಲ ದಿನಗಳ ಬಳಿಕ ವರುಣದೇವರು ಜನಿಸಿದ ಸಂತಾನವನ್ನು ತೆಗೆದುಕೊಂಡು ಹೋಗಲು ಬಂದಾಗ ಹರಿಶ್ಚಂದ್ರನು ಮಗುವಿನ ಚೌಲಕರ್ಮಾದಿ ನಾಮಕರಣಗಳು ಮುಗಿಯುವವರೆಗೂ ಮಗುವು ತಮ್ಮ ಬಳಿ ಇರಲು ಅನುಮತಿ ಮಾಡಿಕೊಡಬೇಕೆಂದು ಕೇಳಿಕೊಂಡನು. ಅದಕ್ಕೆ ಒಪ್ಪಿದ ವರುಣದೇವನು ಹೊರಟು ಹೋದನು. ಮತ್ತೆ ನಾಮಕರಣದ ದಿನದಂದು ಹರಿಶ್ಚಂದ್ರನ ಮಗು ಲೋಹಿತಾಶ್ವನನ್ನು ಕರೆದುಕೊಂಡು ಹೋಗಲು ಬಂದಾಗ ಹರಿಶ್ಚಂದ್ರನು ಮಗುವಿನ ಹಲ್ಲುಗಳು ಮೂಡುವ ತನಕವಾದರೂ ತಮ್ಮ ಬಳಿ ಇರಲು ಅನುವು ಮಾಡಿಕೊಡಬೇಕೆಂದು ಪ್ರಾರ್ಥಿಸಿಕೊಂಡನು. ಅದಕ್ಕೊಪ್ಪಿ ವರುಣದೇವರು ಹೊರಟು ಹೋದರು. ಮತ್ತೆ ಮಗುವಿಗೆ ದಂತಪಂಕ್ತಿ ಮೂಡಿದ ನಂತರ ವರುಣದೇವರು ಮಗುವನ್ನು ಕರೆದುಕೊಂಡು ಹೋಗಲು ಬಂದಾಗ ಹರಿಶ್ಚಂದ್ರನ ಮಗುವಿಗೆ ಮಾಡುವವರೆಗೆ ತಮ್ಮ ಬಳಿ ಇರಲು ಅವಕಾಶ ಮಾಡಿಕೊಡಬೇಕೆಂದು ವರುಣದೇವರನ್ನು ಕಳುಹಿಸಿದನು. ಹೀಗೆ ವರುಣದೇವರು ಮಗುವನ್ನು ಕರೆದುಕೊಂಡು ಹೋಗಲು ಬಂದಾಗಲೆಲ್ಲ ಹರಿಶ್ಚಂದ್ರನು ಒಂದಲ್ಲ ಒಂದು ಕಾರಣವನ್ನು ಕೊಟ್ಟು ವರುಣದೇವರನ್ನು ಕಳುಹಿಸುತ್ತಲೇ ಇದ್ದನು. ಹೀಗಿರಲು ಮಗುವು ತನ್ನ ಸುತ್ತಲೂ ನಡೆಯುವ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧನಾದಾಗ ತನ್ನ ತಂದೆಯು ವರುಣದೇವರಿಗೆ ಕೊಟ್ಟ ವಚನದ ವಿಚಾರವನ್ನು ತಿಳಿದು ಓಡಿಹೋದನು. ಇದರ ಫಲವಾಗಿ ಹರಿಶ್ಚಂದ್ರನ ವ್ಯಾಧಿಗ್ರಸ್ತನಾದನು. ಮಗುವನ್ನು ಕರೆದುಕೊಂಡು ಹೋಗಲು ಬಂದ ವರುಣದೇವರು ಹರಿಶ್ಚಂದ್ರನ ದುಸ್ಥಿತಿಯನ್ನು ಕಂಡು ಕರುಣೆಯುಂಟಾಗಿ ತನಗೆ ಆ ಮಗುವು ಬೇಡವೆಂದು ಹೇಳಿ ಹರಿಶ್ಚಂದ್ರನಿಗೆ ಅವನ ವ್ಯಾಧಿಯು ಗುಣವಾಗುವಂತೆ ಆಶೀರ್ವದಿಸಿ ಹೊರಟು ಹೋದನು. ವರುಣದೇವನ ಕೃಪೆಯನ್ನು ಕಂಡ ಹರಿಶ್ಚಂದ್ರನಿಗೆ ತನ್ನ ಅಸತ್ಯತೆ ಮತ್ತು ನಿಷ್ಠಹೀನತೆಯ ಗುಣ ಕಂಡು ನಾಚಿಕೆಯುಂಟಾಗಿ ಪಶ್ಚಾತ್ತಾಪದಿಂದ ತಾನು ಇನ್ನು ಮುಂದೆ ಸತ್ಯನಿಷ್ಠನಾಗಿ ಸತ್ಯವ್ರತನಾಗಿರುವುದಾಗಿ ಸಂಕಲ್ಪಿಸಿದನು. ಅಂದಿನಿಂದ ರಾಜ ಸುಳ್ಳನ್ನಾಡದೆ ಸತ್ಯವಂತನಾಗಿ ಜೀವನ ಸಾಗಿಸುತ್ತಿದ್ದ. ರಾಜ ಹರಿಶ್ಚಂದ್ರನ ಸತ್ಯನಿಷ್ಠೆಯನ್ನು ಅವನ ಕುಲಗುರುಗಳಾದ ವಸಿಷ್ಠರು ಇಂದ್ರದೇವರ ಸಭೆಯಲ್ಲಿ ಪ್ರಸ್ತಾಪಿಸಲು ಇಂದ್ರಾದಿದೇವರುಗಳು ಹರಿಶ್ಚಂದ್ರನ ಸತ್ಯನಿಷ್ಠೆಯನ್ನು ಪರೀಕ್ಷಿಸುವ
ಹೊಣೆಯನ್ನು ಮಹರ್ಷಿ ವಿಶ್ವಾಮಿತ್ರನಿಗೆ ನೀಡಿದರು. ಹೀಗಿರುವಾಗ ವಿಶ್ವಾಮಿತ್ರರು ಕಾಡಿನಲ್ಲಿದ್ದ ತಮ್ಮ ಆಶ್ರಮಕ್ಕೆ ಬಂದು ಮಾಯಾಮೃಗಗಳನ್ನು ಸೃಷ್ಟಿಸಿ ಅವು ಜನರನ್ನು ಹಿಂಸಿಸದೆ ಕೇವಲ ಭಯವನ್ನುಂಟು ಮಾಡುವಂತೆ ಮಾಡಿ ತಾವು ವಿಘ್ನೇಶ್ವರನನ್ನು ನೆನೆಯದೆ ತಪಸ್ಸನ್ನಾಚರಿಸತೊಡಗಿದರು. ಮಾಯಾಮೃಗಗಳಿಂದ ಭೀತರಾದ ಜನರು ರಾಜ ಹರಿಶ್ಚಂದ್ರನ ಬಳಿ ತಮ್ಮನ್ನು ವನ್ಯಮೃಗಗಳಿಂದ ರಕ್ಷಿಸುವಂತೆ ಪ್ರಾರ್ಥಿಸಲಾಗಿ ರಾಜನು ಬೇಟೆಯಾಡಲು ವಿಶ್ವಾಮಿತ್ರರಿದ್ದ ಕಾಡಿಗೆ ಬರಲು ಅಲ್ಲಿ ಅವನಿಗೆ ಯಾವ ಮೃಗಗಳೂ ಕಾಣಿಸದೆ ಅಲೆದು ಅಲೆದು ನಿರಾಸೆಗೊಂಡನು. ವಿಘ್ನೇಶ್ವರರ ಮಾಯೆಯಿಂದ ಯಾವುದೋ ಹೆಣ್ಣೊಬ್ಬಳು ಅಳುತ್ತಿರುವ ಶಬ್ದವು ಕೇಳಿಸತೊಡಗುತ್ತದೆ. ಆ ಶಬ್ದದ ಜಾಡನ್ನು ಹಿಡಿದು ಹೊರಟ ಹರಿಶ್ಚಂದ್ರನು ವಿಶ್ವಾಮಿತ್ರರ ಆಶ್ರಮವನ್ನು ತಲುಪುತ್ತಾನೆ. ಅಲ್ಲಿ ವಿಘ್ನೇಶ್ವರರನ್ನು ನೆನೆಯದೆ ತಪಸ್ಸನ್ನಾಚರಿಸುತ್ತಿದ್ದ ವಿಶ್ವಾಮಿತ್ರರನ್ನು ವಿಘ್ನೇಶ್ವರರ ಮಾಯೆಗೆ ಸಿಕ್ಕ ಹರಿಶ್ಚಂದ್ರನು ಹೀಯಾಳಿಸಿ ತಪೋಭಂಗ ಮಾಡುತ್ತಾನೆ. ಇದರಿಂದ ವಿಶ್ವಾಮಿತ್ರರು ಕೋಪಗೊಳ್ಳುತ್ತಾರೆ. ಮಾಯಾಮುಕ್ತನಾಗಿ ಪ್ರಜ್ಞಾವಸ್ಥೆಗೆ ಬಂದಾಗ ವಿಶ್ವಾಮಿತ್ರರ ಬಳಿ ಕ್ಷಮೆಯಾಚಿಸಿದ ಹರಿಶ್ಚಂದ್ರನು ತನ್ನ ಪಾಪಪ್ರಜ್ಞೆಯಿಂದ ಮುಕ್ತಿ ಹೊಂದಲು ಮಹರ್ಷಿ ವಿಶ್ವಾಮಿತ್ರರ ಯಾವ ಆಸೆಗಳನ್ನಾದರೂ ಈಡೇರಿಸುವುದಾಗಿ ವಚನವೀಯುತ್ತಾನೆ. ಆಗ ವಿಶ್ವಾಮಿತ್ರರು ತಮ್ಮ ರಾಜಸೂಯ ಯಜ್ಞಕ್ಕೆ ದಕ್ಷಿಣೆಯಾಗಿ ಹರಿಶ್ಚಂದ್ರನು ತನ್ನ ಹೆಂಡತಿ ಮತ್ತು ಮಗುವನ್ನು ಬಿಟ್ಟು ತನ್ನಲ್ಲಿರುವುದೆಲ್ಲವನ್ನು ತಮಗೆ ಕೊಡಬೇಕೆನ್ನುತ್ತಾರೆ. ಇದಕ್ಕೊಪ್ಪಿದ ರಾಜನು ತನ್ನೆಲ್ಲ ಆಸ್ತಿಯನ್ನು ಅರಮನೆಯನ್ನು ವಿಶ್ವಾಮಿತ್ರರಿಗೆ ನೀಡುತ್ತಾನೆ. ಆದರೆ ಇದು ತಮಗೆ ಸಾಲದು, ಮತ್ತಷ್ಟು ದಾನವನ್ನು ನೀಡು ಎಂಬ ವಿಶ್ವಾಮಿತ್ರರ ಮಾತಿಗೆ ಇನ್ನು ತನ್ನ ಬಳಿ ಯಾವ ಆಸ್ತಿಯೂ ಇಲ್ಲವಾದ್ದರಿಂದ ತಿಂಗಳೊಳಗೆ ಮತ್ತೆ ದೇಣಿಗೆ ನೀಡುವುದಾಗಿ ಭರವಸೆ ನೀಡಿ ಹರಿಶ್ಚಂದ್ರನು ತನ್ನ ರಾಜ್ಯವನ್ನು ತೊರೆದು ಕಾಶಿ ಕ್ಷೇತ್ರಕ್ಕೆ ಬರುತ್ತಾನೆ. ನಂತರ ಸುಮಾರು 1 ತಿಂಗಳಾಗಲು 1 ದಿನವಿದೆ ಎನ್ನುವಷ್ಟು ಸಮಯವಿರುವಾಗ ಅಲ್ಲಿಗೆ ಬಂದ ವಿಶ್ವಾಮಿತ್ರರು ಹರಿಶ್ಚಂದ್ರನು ತನಗೆ ನೀಡಬೇಕಾದ ದಕ್ಷಿಣೆಯನ್ನು ಕೇಳುತ್ತಾರೆ. 1 ತಿಂಗಳು ಪೂರ್ಣಗೊಳ್ಳಲು ಇನ್ನೂ ಸ್ವಲ್ಪ ಸಮಯವಿದೆ. ಆದ್ದರಿಂದ ಮುಂದಿನ ಸೂರ್ಯಾಸ್ತದ ಒಳಗೆ ದಕ್ಷಿಣೆಯನ್ನು ಸಮರ್ಪಿಸುವುದಾಗಿ ಹರಿಶ್ಚಂದ್ರನು ವಚನವಿತ್ತನು. ಇದನ್ನು ಆಲಿಸಿದ ವಿಶ್ವಾಮಿತ್ರರು ಹೊರಟು ಹೋದರು. ಹಸಿದ ಮಗನು ತಿನ್ನಲನ್ನವಿಲ್ಲದೆ ಅಳುತ್ತಿದ್ದರೆ ಋಷಿಗೆ ದಾನ ಕೊಡುವುದು ಹೇಗೆ ಎಂದು ಹರಿಶ್ಚಂದ್ರನು ಚಿಂತಿಸುತ್ತಿರುವಾಗ ಆತನ ಪತ್ನಿ ಶೈವ್ಯ ತಾರಾಮತಿಯು ತನ್ನನ್ನು ಮಾರಿ ಹಣ ಪಡೆದು ಅದನ್ನು ವಿಶ್ವಾಮಿತ್ರರಿಗೆ ಅರ್ಪಿಸುವಂತೆ ಸೂಚಿಸುತ್ತಾಳೆ. ಸ್ವಲ್ಪ ಕಸಿವಿಸಿಗೊಂಡ ಹರಿಶ್ಚಂದ್ರನು ಪ್ರಸ್ತಾಪವನ್ನು ಒಪ್ಪಿಕೊಂಡು ಅವಳನ್ನು ವಯಸ್ಸಾದ ಓರ್ವ ವ್ಯಕ್ತಿಗೆ ತನ್ನ ಮಗನ ಸಮೇತ ಮಾರಿ ಬಂದ ಹಣವನ್ನು ವಿಶ್ವಾಮಿತ್ರರಿಗೆ ಕೊಟ್ಟನು. ಆದಾಗ್ಯೂ ವಿಶ್ವಾಮಿತ್ರರು ಬಂದ ದಕ್ಷಿಣೆಯಿಂದ ತೃಪ್ತರಾಗಲಿಲ್ಲ ಮತ್ತು ಹೆಚ್ಚಿನ ದಕ್ಷಿಣೆಯನ್ನು ನೀಡುವಂತೆ ಕೇಳಿದರು. ಆಗ ಹರಿಶ್ಚಂದ್ರ ತನ್ನನ್ನೇ ತಾನು ಮಾರಿಕೊಳ್ಳಲು ನಿರ್ಧರಿಸಿದ. ಚಾಂಡಾಲ ವೇಷಧಾರಿಯಾಗಿ ಬಂದ ಯಮಧರ್ಮರು ಅವನನ್ನು ಖರೀದಿಸಲು ಮುಂದಾದಾಗ ಹರಿಶ್ಚಂದ್ರನು ತಾನೊಬ್ಬ ಉನ್ನತ ಜಾತಿಯ ಕ್ಷತ್ರಿಯನೆಂಬ ಅಭಿಮಾನದ ಭಾವದಿಂದ ಇದಕ್ಕೆ ಒಪ್ಪದೆ ಚಾಂಡಾಲನ ಬದಲಾಗಿ ವಿಶ್ವಾಮಿತ್ರರ ಗುಲಾಮನಾಗುವೆ, ಅವರಿಗೆ ತನ್ನನ್ನು ಮಾರಿಕೊಳ್ಳುವೆನೆಂದು ನಿರ್ಧರಿಸಿ ವಿಶ್ವಾಮಿತ್ರರ ಬಳಿ ವಿನಂತಿಸಿಕೊಳ್ಳಲು ವಿಶ್ವಾಮಿತ್ರರು ಹರಿಶ್ಚಂದ್ರನ ಪ್ರಸ್ತಾವನೆಯನ್ನು ಒಪ್ಪಿಕೊಂಡರಾದರೂ ನಂತರ ಹರಿಶ್ಚಂದ್ರನಿಗೆ ನೀನು ನನ್ನ ಗುಲಾಮನಾಗಿರುವುದರಿಂದ ನೀನು ನನಗೆ ವಿಧೇಯನಾಗಬೇಕು,
ನಾನು ನಿನ್ನನ್ನು ಚಿನ್ನದ ನಾಣ್ಯಗಳಿಗಾಗಿ ಈ ಚಾಂಡಾಲನಿಗೆ ಮಾರುತ್ತೇನೆ ಎಂದು ಹೇಳಿ ಚಾಂಡಾಲನಿಗೆ ಹರಿಶ್ಚಂದ್ರನನ್ನು ಮಾರಿ ಹಣ ಪಡೆದುಕೊಂಡು ಹೊರಟು ಬಿಟ್ಟರು. ಚಾಂಡಾಲನು ಹರಿಶ್ಚಂದ್ರನನ್ನು ತನ್ನ ಸ್ಮಶಾನದಲ್ಲಿ ಕೆಲಸಗಾರನಾಗಿ ನೇಮಿಸಿದವನೇ. ಅಲ್ಲಿ ಸುಡುವ ಪ್ರತಿಯೊಂದು ದೇಹಕ್ಕೂ ಶುಲ್ಕವನ್ನು ಸಂಗ್ರಹಿಸುವಂತೆ ಹರಿಶ್ಚಂದ್ರನಿಗೆ ನಿರ್ದೇಶಿಸಿ ಶುಲ್ಕದ 1/3 ಭಾಗವು ಚಾಂಡಾಲನಿಗೂ 1 ಭಾಗವನ್ನು ಸ್ಥಳೀಯ ರಾಜನಿಗೂ ನೀಡಿ ಉಳಿದ ಹಣವನ್ನು ಹರಿಶ್ಚಂದ್ರನು ತನ್ನ ಸಂಭಾವನೆಯಾಗಿಟ್ಟುಕೊಳ್ಳುವಂತೆ ಆದೇಶಿಸಿದನು. ಹೀಗಿರುವಾಗ ಒಂದು ದಿನ ಹರಿಶ್ಚಂದ್ರನು ಸ್ವಪ್ನದಲ್ಲಿ ತನ್ನ ಪೂರ್ವಕೃತ್ಯಗಳನ್ನು ಕಂಡು ಈಗಿನ ಪರಿಸ್ಥಿತಿಗೆ ಅವನ ಹಿಂದಿನ ಕರ್ಮಗಳೇ ಕಾರಣವೆಂದು ಅರಿತುಕೊಂಡನು. ಹೀಗಿರಲು ಒಂದು ದಿನ ಗಂಗಾ ನದಿ ತಟದಲ್ಲಿ ಗೌತಮ ಋಷಿಗಳನ್ನು ಕಂಡವನೇ ನಡೆದ ಸಂಗತಿಗಳನ್ನು ತಿಳಿಸಿ ತನ್ನ ದುಃಖವನ್ನು ತೋಡಿಕೊಂಡನು. ಆಗ ಮಹರ್ಷಿ ಗೌತಮರು ಹರಿಶ್ಚಂದ್ರನ ದುಸ್ಥಿತಿಯನ್ನು ಕಂಡು ಒದಗಿರುವ ಸಂಕಷ್ಟಗಳಿಂದ ಹೊರಬರಲು ಕಳೆದುಕೊಂಡಿರುವ ತನ್ನೆಲ್ಲ ಸಂಪತ್ತನ್ನು ರಾಜ್ಯವನ್ನು ಮರಳಿ ಪಡೆಯಲು ಅಜ ಏಕಾದಶಿ ವ್ರತೋಪದೇಶ ಮಾಡುತ್ತಾರೆ. ಅಮಾವಾಸ್ಯಾಂತ ಮಾಸಾನುಸಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದಶಮಿಯಂದು ಭಗವಂತನ ಮುಂದೆ ಶ್ರೀಧರ ದೇವರನ್ನು ಸ್ಮರಿಸುತ್ತಾ ಆದ್ಯಸ್ತಿತ್ವ ನಿರಾಹಾರಃ ಶ್ವೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಆಸ್ಮಿನ್ ಅಜ ಏಕಾದಶಿ ವ್ರತೆ ಎಂದು ತಾನು ಅಜ ಏಕಾದಶಿ ವ್ರತ ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡುವಂತೆ ಹೇಳಿ 1 ಬಾರಿ ಮಾತ್ರ ಭೋಜನವನ್ನು ಮಾಡಿ ಮಿಕ್ಕ 2 ಹೊತ್ತು ಫಲಹಾರವನ್ನು ಸ್ವೀಕರಿಸಿ ಏಕಾದಶಿಯಂದು ನಿರಶನ ಉಪವಾಸದಿಂದಿದ್ದು ಅಂದಿನ ರಾತ್ರಿ ಜಾಗರಣೆಯೊಂದಿಗೆ ಅಜ ಏಕಾದಶಿ ವ್ರತವನ್ನು ಆಚರಿಸುವಂತೆ ಮತ್ತು ಮಾರನೆಯ ದಿನ ಹರಿವಾಸರ ಮುಗಿದ ನಂತರ ದ್ವಾದಶಿ ತಿಥಿ ಮುಗಿಯುವುದರ ಒಳಗೆ ಪಾರಣೆ ಮಾಡುವಂತೆಯೂ ಮತ್ತು ಏಕಾದಶಿಯ ದಿನದ ಪೂಜೆಗೆ ಬೇಕಿರುವ ತುಳಸಿಯನ್ನು ದಶಮಿಯಂದೇ ಸಂಗ್ರಹಿಸಿ ಇಟ್ಟುಕೊಳ್ಳುವಂತೆಯೂ ಮರೆತಾದರೂ ಏಕಾದಶಿಯ ದಿನದಂದು ತುಳಸಿ ಪತ್ರೆಯನ್ನು ಕೀಳದಿರುವಂತೆ ಎಚ್ಚರಿಸಿ ಹರಿಶ್ಚಂದ್ರನಿಗೆ ಋಷಿ ಗೌತಮರು ವ್ರತೋಪದೇಶ ಮಾಡಲು ಹರಿಶ್ಚಂದ್ರನು ತನ್ನ ಶಕ್ತ್ಯಾನುಸಾರ ಅಜ ಏಕಾದಶಿ ವ್ರತವನ್ನು ಆಚರಿಸಿದ. ಆದರೆ ಏಕಾದಶಿಗೆ ದೇವರ ಪೂಜೆಗೆಂದು ತುಳಸಿ ದಳಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವುದನ್ನು ಮರೆತಿದ್ದನು. ಮಹಾವಿಷ್ಣುವಿನ ಪೂಜೆಯು ತುಳಸಿ ಇಲ್ಲದೆ ಅಪೂರ್ಣ ಎಂದು ತಿಳಿದು ಏಕಾದಶಿಯಂದು ತುಳಸಿ ದಳಗಳನ್ನು ಕಿತ್ತು ತಂದು ವ್ರತವನ್ನಾಚರಿಸಿದನು. ಇದರ ಫಲವಾಗಿ ವೃದ್ಧನ ಮನೆಯಲ್ಲಿ ಕೆಲಸಕ್ಕಿದ್ದ ಹರಿಶ್ಚಂದ್ರನ ಮಡದಿ ಶೈವ್ಯ ತಾರಾಮತಿ ಮತ್ತವನ ಪುತ್ರ ಲೋಹಿತಾಶ್ವ ವೃದ್ಧನ ಮನೆಯಲ್ಲಿನ ಪಿತೃಕಾರ್ಯಕ್ಕೆ ಅಣಿ ಮಾಡುತ್ತಿರುವಾಗ ದರ್ಬೆಯನ್ನು ತರಲು ಹೋದ ಲೋಹಿತಾಶ್ವನಿಗೆ ಹಾವು ಕಚ್ಚಿ ಸಾವನ್ನಪ್ಪುತ್ತಾನೆ. ತನ್ನ ದುಸ್ಥಿತಿಯನ್ನು ನೆನೆದು ಅಳುತ್ತಲೇ ಮಗನ ಶವ ಸಂಸ್ಕಾರ ಮಾಡಲು ಹರಿಶ್ಚಂದ್ರನಿದ್ದ ರುದ್ರಭೂಮಿಗೆ ಬಂದ ಶೈವ್ಯ ತಾರಾಮತಿ ಮಗನ ಅಂತಿಮ ಕ್ರಿಯೆಗಳಿಗಾಗಿ ಅಣಿ ಮಾಡುವ ದೃಶ್ಯವನ್ನು ಕಂಡ ಹರಿಶ್ಚಂದ್ರನು ತನ್ನ ದುರದೃಷ್ಟದ ಬಗ್ಗೆ ಅಸಹಾಯಕತೆಯ ಬಗ್ಗೆ ಯೋಚಿಸುತ್ತಾ ಆತ್ಮಹತ್ಯೆ ಮಾಡಿಕೊಳ್ಳುವುದರ ಬಗ್ಗೆ ಆಲೋಚಿಸಿದನು. ಆದರೆ ಅದು ತನ್ನ ಮುಂದಿನ ಜನ್ಮದಲ್ಲಿ ಪ್ರಾರಬ್ಧ ಕರ್ಮವಾಗಿ ಕಾಡುವುದೆಂದು ತಿಳಿದು ಏತನ್ಮಧ್ಯೆ ರಾಣಿ ತಮ್ಮ ಮಗನ ಶವವನ್ನು ಸುಡಲು ಸಿದ್ಧರಾದರು. ಆದರೆ ಹರಿಶ್ಚಂದ್ರ ಆಕೆಗೆ ಶುಲ್ಕ ಪಾವತಿಸದೆ ಅಂತಿಮ ಕ್ರಿಯೆಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಹೇಳಿ ಶೈವ್ಯ ತಾರಾಮತಿಯನ್ನು ಕರೆಯುತ್ತಾನೆ. ಒಡೆಯನಿಗೆ
ತಾನು ನಿಷ್ಠನಾಗಿರುವುದರಿಂದ ಅವರ ಆಜ್ಞೆಯ ವಿರುದ್ಧವಾಗಿ ತಾನು ಬಿಡುವುದಿಲ್ಲ ಎಂದು ಹೇಳಿದಾಗ ತಾರಾಮತಿಯು ತಾನೇ ಬೇರೊಬ್ಬರ ಮನೆಯಲ್ಲಿ ಜೀತಕ್ಕಿರುವ ಕಾರಣ ತನ್ನ ಬಳಿ ಯಾವುದೇ ಹಣ ಇಲ್ಲ, ದಯಮಾಡಿ ನನ್ನ ಪುತ್ರನ ಸಂಸ್ಕಾರಕ್ಕಾಗಿ ಅವಕಾಶ ಮಾಡಿಕೊಡಿ ಎಂದು ಪ್ರಾರ್ಥಿಸಲು ಹರಿಶ್ಚಂದ್ರನು ತಾರಾಮತಿಯನ್ನು ಕುರಿತು, ನಿನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನಾದರೂ ಮಾರಿ ಹಣವನ್ನು ತಂದು ಶುಲ್ಕವನ್ನು ಪಾವತಿಸುವಂತೆ ಕೇಳಲು ತಾರಾಮತಿಯು ತನ್ನ ಯಾವ ತಪ್ಪಿಗೆ ಇಷ್ಟೆಲ್ಲ ಅನರ್ಥಗಳು ನಡೆಯುತ್ತಿವೆ ಎಂದು ಗೋಳಾಡಲು ಪ್ರಾರಂಭಿಸಿದಾಗ ಹರಿಶ್ಚಂದ್ರನು ತಾನು ಏಕಾದಶಿಯಂದು ತುಳಸಿ ದಳಗಳನ್ನು ಕಿತ್ತುದರಿಂದ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಗಿದೆ ಎಂದು ತಿಳಿದು ಮನಸ್ಸಿನಲ್ಲಿಯೇ ಭಗವಂತನನ್ನು ನೆನೆದು ಕ್ಷಮೆಯಾಚಿಸುತ್ತಾನೆ. ಅಷ್ಟರಲ್ಲಿ ಹರಿಶ್ಚಂದ್ರನ ಭಕ್ತಿ ಮತ್ತು ಸತ್ಯನಿಷ್ಠೆಗೆ ಮೆಚ್ಚಿ ತ್ರಿಮೂರ್ತಿಗಳ ಸಹಿತ ದೇವತೆಗಳೆಲ್ಲ ಪ್ರತ್ಯಕ್ಷರಾಗಿ ವಿಶ್ವಾಮಿತ್ರರ ಜೊತೆಯಲ್ಲಿ ಕಾಣಿಸಿಕೊಂಡರು. ಹರಿಶ್ಚಂದ್ರನ ಒಳ್ಳೆಯ ಗುಣಗಳನ್ನು, ಅವನ ಸತ್ಯನಿಷ್ಠೆಯನ್ನು ಹೊಗಳಿ ಅವನ ಪುತ್ರ ಲೋಹಿತಾಶ್ವನು ಬದುಕಿಸಿ ವಿಶ್ವಾಮಿತ್ರರು ನಡೆಸಿದ ಹರಿಶ್ಚಂದ್ರನ ಸತ್ಯನಿಷ್ಠೆಯ ಸತ್ವ ಪರೀಕ್ಷೆಯಲ್ಲಿ ಆತನು ಗೆದ್ದಿರುವುದಾಗಿ ತಿಳಿಸಿ ತಾವು ಅವರಿಂದ ಪಡೆದುಕೊಂಡ ಸಂಪತ್ ಸಾಮ್ರಾಜ್ಯಾದಿ ದಕ್ಷಿಣೆಯನ್ನು ಹಿಂತಿರುಗಿಸಿ ಇದೇ ರೀತಿ ಸತ್ಯನಿಷ್ಠನಾಗಿ ಧರ್ಮನಿಷ್ಠನಾಗಿ ರಾಜ್ಯವನ್ನು ಪರಿಪಾಲಿಸುವಂತೆ ಆಶೀರ್ವದಿಸಿದರು. ಮತ್ತು ಹರಿಶ್ಚಂದ್ರನ ಅಂತ್ಯಕಾಲದಲ್ಲಿ ಭಗವಂತ ಮಹಾವಿಷ್ಣುವಿನ ಕೃಪೆಯಿಂದ ಸ್ವರ್ಗಸ್ಥನಾದನು. ರಾಜ ಸತ್ಯಹರಿಶ್ಚಂದ್ರನಲ್ಲದೆ ರಾವಣನಿಂದ ಸ್ಥಾನಭ್ರಷ್ಟವಾದ ಕಾಲದಲ್ಲಿ ಯಕ್ಷರಾಜ ಕುಬೇರನಿಂದಲೂ ಬಲಿಚಕ್ರವರ್ತಿಯಿಂದ ತನ್ನ ಸ್ಥಾನವನ್ನು ಹಿಂಪಡೆಯಲು ಸ್ವಯಂ ಇಂದ್ರ ದೇವನಿಂದಲೂ ಈ ವ್ರತವು ಆಚರಿಸಲ್ಪಟ್ಟಿತು. ದೇವರ ಬಳಿ ಹರಕೆಯನ್ನು ಹೊತ್ತು ಅದನ್ನು ಮರೆತುದರಿಂದ ಸಂಕಲ್ಪಿಸಿ ಪೂರ್ಣಗೊಳಿಸಲಾಗದ ಕಾರ್ಯಗಳಿಂದ ಉಂಟಾಗುವ ಪಾಪವು ಈ ಅಜ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ದೂರ ಆಗುತ್ತದೆ. ಆದ್ದರಿಂದ ಎಲೆ ಧರ್ಮಜನೇ ಕೇಳು, ಯಾರು ಶ್ರದ್ಧಾಭಕ್ತಿಯಿಂದ ಈ ಅಜ ಏಕಾದಶಿ ವ್ರತವನ್ನು ಆಚರಿಸುವರೋ ಅವರಿಗೆ ತಾವು ಕಳೆದುಕೊಂಡ ಸ್ಥಾನಮಾನಗಳು ಪುನಃ ಪ್ರಾಪ್ತಿಯಾಗುವುದಲ್ಲದೆ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ. ಏಕೆಂದರೆ ಶ್ರಾವಣ ಮಾಸದಲ್ಲಿನ ಭಗವಂತ ವಿಷ್ಣುವಿನ ಪೂಜೆಯ ಅತ್ಯಂತ ಶ್ರೇಷ್ಠಕರವಾಗಿದ್ದು ಅದು ಸಮುದ್ರ ಅರಣ್ಯಾದಿ ಸಹಿತ ಭೂಮಿಯನ್ನು ದಾನ ಕೊಡುವುದಕ್ಕಿಂತ ಹೆಚ್ಚಿನ ಫಲಗಳನ್ನು ದೊರಕಿಸಿಕೊಡುತ್ತದೆ ಎಂದು ನಾರದ ಮಹರ್ಷಿಗಳು ಭಗವಂತ ಶ್ರೀಕೃಷ್ಣನ ಮುಂದೆ ಪಾಂಡವರಿಗೆ ಅಜ ಏಕಾದಶಿ ವ್ರತೋಪದೇಶ ಮಾಡಿದರೆಂಬಲ್ಲಿಗೆ ಅಜ ಏಕಾದಶಿ ವ್ರತಕಥಾ ಸಂಪೂರ್ಣ. ರುಕ್ಮಿಣೀ ಕೃಷ್ಣಾರ್ಪಣಮಸ್ತು. ರುಕ್ಮಿಣೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.